ಗುರು ಬಸವಲಿಂಗಾಯ ನಮಃ. ಈ ಸುಂದರ ನೈಸರ್ಗಿಕ ಪರಿಸರದಲ್ಲಿ ವೇದಿಕೆಯನ್ನು ಅಲಂಕರಿಸಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯ ಸದ್ಗುರು ಬಸವಪ್ರಭು ಸ್ವಾಮೀಜಿಯವರು ಭಕ್ತಿ, ಜ್ಞಾನ ಮತ್ತು ವೈರಾಗ್ಯದ ಮೂರ್ತಿ ಸ್ವರೂಪರಾದಂಥ ಸದ್ಗುರುಗಳಿಗೆ ಮೊಟ್ಟ ಮೊದಲಾಗಿ ನನ್ನ ವಂದನೆಗಳನ್ನು ಸಲ್ಲಿಸಿ, ಈ ಒಂದು ಅನುಭವ ಮಂಟಪದಲ್ಲಿ ಬೇರೆ ಬೇರೆ ಸ್ಥಾನದಿಂದ, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಪಟ್ಟಣದಿಂದ, ಮಹಾರಾಷ್ಟ್ರದಿಂದ ಅನೇಕ ಶರಣರು ಆಗಮಿಸಿದ್ದೀರಿ. ಬಸವಭಕ್ತರು, ದಾನಮದೇವಿ ಭಕ್ತರು ಮತ್ತು ಮೇಲಾಗಿ ನಮ್ಮ ಸದ್ಗುರು ಬಸವಪ್ರಭು ಸ್ವಾಮಿಯವರ ಶಿಷ್ಯಂದರು ಅಥವಾ ಅಭಿಮಾನಿಗಳು, ಒಂದು ಬಸವ ಕಲ್ಯಾಣ ಪವಿತ್ರವಾದ ನಾಡಿಗೆ ತಾವೆಲ್ಲರೂ ಆಗಮಿಸಿದ್ರಿ. ನಿಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಸವ ಕಲ್ಯಾಣ ತಮಗೆಲ್ಲರೂ ಗೊತ್ತಿದ್ದ ಹಾಗೆ ಇದು ಒಂದು ಪವಿತ್ರ ನಾಡು. ಇಲ್ಲಿ ಅನೇಕ ಶರಣರು ಮೆಟ್ಟಿದ ಭೂಮಿ. ಅಕ್ಕನ ವಚನದಲ್ಲಿ ಬರ್ತದೆ ನೋಡಿ, ಕಲ್ಯಾಣ ಶರಣರು ಮೆಟ್ಟಿದ ಧರೆ ಇಲ್ಲಿ ಪಾವನವಯ್ಯ ಅಂತ ಹೇಳ್ತಾರೆ ಅವರು, ಅಕ್ಕಮ್ಮ. ಇಂಥ ಪಾವನವಾದ ಧರೆ ಇದು. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸವಯ್ಯ, ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ, ತನ್ಮಲ್ಕಾಜನಯ್ಯ ನಿಮ್ಮ ಶರಣ ಬಸವಣ್ಣ ಕ್ಷೇತ್ರ ಐಮುಕ್ತ ಕ್ಷೇತ್ರವಾಗಿ ಅವನ ಸಂಗನ ಬಸವಣ್ಣ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೆ ಅಂತ ಹೇಳ್ತಾರೆ ಅಕ್ಕಮ್ಮ. ಅದಕ್ಕಾಗಿ ಈ ಬಸವ ಕಲ್ಯಾಣ, ಈ ನಾಡು ಏನದ ಒಂದು ಭೂ ಕೈಲಾಸ, ಪವಿತ್ರವಾದ ನಾಡು. ಇಲ್ಲಿ ಪ್ರತಿಯೊಂದು ಕಣದಲ್ಲಿ ಬಸವ ಚೈತನ್ಯ ಅಥವಾ ಶರಣರ ಚೈತನ್ಯ ಇಲ್ಲಿ ಕಾಣ್ತೇವೆ. ಚನ್ನಬಸವಣ್ಣರು ಒಂದು ವಚನದಲ್ಲಿ ಈ ಬಸವ ಕಲ್ಯಾಣದ ವರ್ಣನೆ ಹೇಳ್ತಾರೆ. 3 ಪೇಜ್ 3 ಪುಟ ಅದೇ. ಕಲ್ಯಾಣಮ್ಮ ನೆನೆದರೆ ಪಾಪಕ್ಷಯ ಅಂತ ಹೇಳ್ತಾರೆ. ಸುಮ್ಮನೆ ನೆನೆದರೆ ಸಾಕಂತ ಹೇಳ್ತಾರೆ. ಕಲ್ಯಾಣಮ್ಮ ನೆನೆದರೆ ಭವಂ ನಾಸ್ತಿ ಅಂತ ಹೇಳ್ತಾರೆ ಅವರು. ಕಲ್ಯಾಣವೇ ಕೈಲಾಸ ಅಂತ ಹೇಳ್ತಾರೆ ಅವರು. ಸುಮ್ಮನೆ ಕಲ್ಯಾಣ ನೆನೆಸಿದ್ರೆ ನಿಮ್ಮ ಭವ ನಾಸ್ತಿ ಆಗ್ತದೆ, ಪಾಪಕ್ಷಯ ಆಗ್ತಂತೆ. ಅಂಥ ಒಂದು ಪವಿತ್ರವಾದ ನಾಡು ಇದು. ಈ ಒಂದು ಪವಿತ್ರ ನಾಡಿನಲ್ಲಿ ನೀವೆಲ್ಲರೂ ಸೇರಿದ್ದೀರಿ. ನಿಜಕ್ಕೂ ನಮ್ಮ ಭಾಗ್ಯ ಅಂತ ನಾನು ಭಾವಿಸಬೇಕು. ಈಗ ಇವತ್ತಿನ ಕಾರ್ಯಕ್ರಮ ಸದ್ಗುರು ಬಸವಪ್ರಭು ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ. ಇದು ಇಲ್ಲಿ ನೋಡಿದರೆ ನನಗೆ ಅನ್ನಿಸ್ತಾ ಇದೆ, ಇದು ನಿಜವಾಗಿ ಅನುಭವ ಮಂಟಪದ ಚಿತ್ರ ಕಾಣ್ತಾ ಇದೆ. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಶರಣರು ಮಾಡಿದ್ದಾರಲ್ಲ, 770 ಅಮರಗಳು ನೋಡಿದೆ. 770 ಅಮರಗಳು ಪೂರ್ತಿ ಎಲ್ಲರ ಹೆಸರು ಬರೆದಾರೆ. ಈ ರೀತಿ ಬರೆದಿದ್ದು ನಾನು ಬೇರೆ ಕಡೆ ಎಲ್ಲಿ ಕರ್ನಾಟಕದಲ್ಲಿ ನೋಡಿಲ್ಲ. 770 ಅಮರಗಳು 12ನೇ ಶತಮಾನದಲ್ಲಿ ಬಸವಣ್ಣ ನೇತೃತ್ವದಲ್ಲಿ, ಪ್ರಭುದೇವರ ನೇತೃತ್ವದಲ್ಲಿ ಅನುಭವ ಮಂಟಪದಲ್ಲಿ ಭಾಗವಹಿಸಿದರು. ಆ ಒಂದು ಕಲ್ಪನೆ ತೆಗೆದುಕೊಂಡು ಅದು ಪ್ರತಿರೂಪವಾಗಿ ನಮ್ಮ ಸದ್ಗುರು ಬಸವಪ್ರಭು ಸ್ವಾಮಿಗಳು ಈ ಅನುಭವ ಮಂಟಪ ರಚನೆ ಮಾಡಿದ್ದಾರೆ. ಇದು ನಿಜಕ್ಕೂ ಒಂದು ಜಂಗಮವಾದ ಅನುಭವ ಮಂಟಪ. ಇದು ಸ್ಥಾವರ ಅನುಭವ ಮಂಟಪ ಅಲ್ಲ. ಈ ಪರಿಸರ ನೋಡಿ ಹೇಗಿದೆ, ನಿಸರ್ಗ ಮಧ್ಯದಲ್ಲಿ ಅದು ಅನುಭವ ಮಂಟಪ. ಇದು 650 ಕೋಟಿ ಒಂದು ಅನುಭವ ಮಂಟಪ ಕಟ್ತಾ ಇದೆ ಕಲ್ಯಾಣದಲ್ಲಿ ಸರ್ಕಾರದವರು. 650 ಕೋಟಿ. ಆದರೆ ಅಲ್ಲಿ ಅದು ಸ್ಥಾವರಲಿಂಗ ಅನುಭವ ಮಂಟಪ ಆಗ್ಬೋದಂತ ನಮಗೆ ಸಂಶಯ ಬಂದಿದೆ. ಅಲ್ಲಿ ಜಂಗಮ ಆಗ್ತಿಲ್ಲ ಅನ್ನೋ ನನಗೆ ಸಂಶಯ ಬಂದಿದೆ. ಆದರೆ ಇದು ನಮ್ಮ ಸದ್ಗುರು ಬಸವಪ್ರಭು ಸ್ವಾಮಿಗಳು ಇದು ನಿಜಕ್ಕೂ ಒಂದು ಜಂಗಮ ಅನುಭವ ಮಂಟಪ ಮಾಡ್ತಾ ಇದ್ದಾರೆ ಅವರು. ಅದಕ್ಕಾಗಿ ನಿಜಕ್ಕೂ ನಮ್ಮ ಈ ನಾಡಿನ ಬಸವ ಭಕ್ತರು ಸದ್ಗುರು ಬಸವಪ್ರಭು ಸ್ವಾಮಿಗೆ ಕೃತಜ್ಞರಾಗಿರ್ಬೇಕು. ನಾವು ಧನ್ಯವಾದವನ್ನು ಹೇಳಬೇಕಾಗಿದೆ. ಎರಡನೇದಾಗಿ ಸದ್ಗುರು ಬಸವಪ್ರಭು ಸ್ವಾಮಿಯವರು 14 ವರ್ಷ ತಮ್ಮ ತಪಶಕ್ತಿಯಿಂದ, ಪರಿಶ್ರಮದಿಂದ ಇವತ್ತು ದಾನಮ್ಮವರ ಗವಿ ಇಲ್ಲಿ ಇದೆ ಅಂಥೇಳಿ ಸಂಶೋಧನೆ ಮುಖಾಂತರ ಕಂಡುಹಿಡಿದ್ದಾರೆ. ಇಷ್ಟು ವರ್ಷ ನಮ್ಮ ಯಾರೂ ಇಲ್ಲಿ ಆ ಪ್ರಯತ್ನ ಮಾಡಿಲ್ಲ. ಆದರೆ ಸದ್ಗುರು ಬಸವಪ್ರಭು ಸ್ವಾಮಿಯವರು ತಮ್ಮ ಸಂಶೋಧನೆಯಿಂದ ದಾನಮ್ಮವರು ಬಸವ ಕಲ್ಯಾಣಕ್ಕೆ ಬಂದು ಇಲ್ಲಿ ಅನುಭವ ಮಂಟಪದಲ್ಲಿ ಭಾಗವಹಿಸಿ ಇಲ್ಲಿ ಗವಿಯಲ್ಲಿ ಧ್ಯಾನ ಜಪಾತಪ ಮಾಡಿದ್ದಾರೆ ಮತ್ತು ದಾನ ಮಾಡಿದ್ದಾರೆ, ದಾಸೋಹ ಮಾಡಿದ್ದಾರೆ ಅಂಥೇಳಿ ಸ್ಪಷ್ಟವಾಗಿ ಐತಿಹಾಸಿಕವಾಗಿ ಕಂಡಿದೆ. ನಿಜಕ್ಕೂ ಇದು ಅವರ ಸಂಶೋಧನೆ ಇದು ಮೆಚ್ಚುವಂಥದ್ದು. ನಮ್ಮ ಶರಣರು, ನಮ್ಮ ಬಂಧುಗಳು, ನಮ್ಮ ಶರಣ ಅಭಿಮಾನಿಗಳು, ನಮ್ಮ ಬಸವ ಪ್ರಿಯರು ಅಥವಾ ನಮ್ಮ ಸರ್ಕಾರದವರು ಇದೆಲ್ಲನೂ ಅದನ್ನು ಗಮನಿಸಿ ಅಲ್ಲಿ ಅಭಿವೃದ್ಧಿ ಮಾಡಬೇಕಾಗಿದೆ. ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಮುಂದೆ ಅದು ಏನಾಗಬೇಕು, ದಾನಮ್ಮ ದೇವಿ ಅಲ್ಲಿ ಮೂರ್ತಿ ಆಗಬೇಕು, ಇನ್ನಿತರ ಅಲ್ಲಿ ಕಟ್ಟಡ ಆಗಬೇಕು, ಅದೆಲ್ಲ ಮುಂದೆ ಬಸವಪ್ರಭು ಸ್ವಾಮಿಯವರು ಯೋಜನೆಗಳು ಹಾಕ್ಕೊಡ್ತಾರೆ. ಆ ರೀತಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು. ಸರ್ಕಾರಕ್ಕೂ ಮನವಿ ಮಾಡ್ಬೋದು ನಾವು. ಈಗ 650 ಕೋಟಿ ಅನುಭವ ಮಂಟಪ ಕಟ್ತಾ ಇದ್ದಾರೆ. ಆ ಮಟ್ಟದಲ್ಲಿ ಇಲ್ಲಿ ಸ್ವಲ್ಪ ಆ ಮಟ್ಟ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅವರು ಮಾಡಲಿ. ಆದರೆ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಒಂದು ಇದೆ ಕಲ್ಯಾಣದ BKDB ಅಂತೇಳಿ.
BKD ಬೇಕು ನಾವು ಮನವಿ ಸಲ್ಲಿಸಿ ದಾನಮ್ಮ ಅವ್ರದ್ದು ಸಂಶೋಧನೆ ಗವಿಯಲ್ಲಿದೆ, ಅದಕ್ಕೆ ನಾವು ಅದು ಯಾವ ರೀತಿ ಅದನ್ನು ಪ್ರಗತಿ ಆಗಬೇಕು, ಆ ರೀತಿ ಅದು ಸಂರಕ್ಷಣೆ ಆಗಬೇಕು ಅನ್ನೋದು ಎಲ್ಲರೂ ನಾವು ಬಸವ ಭಕ್ತರು ಮಾಡಬೇಕಾಗಿದೆ ಕೆಲಸ. ಅದಕ್ಕಾಗಿ ಇದೊಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಬಸವಪ್ರಭು ಸ್ವಾಮಿಗಳು. ಬಸವಣ್ಣನವರ ತತ್ವ ಚಿಂತನೆಯನ್ನು ಜನರಿಗೆ ಮನೆಗೆ ಮುಟ್ಟಿಸಬೇಕು ಅಂತ ಸಂಕಲ್ಪದಿಂದ ಅವರು ನಿರಂತರವಾಗಿ ಜ್ಯೋತಿ ಯಾತ್ರೆಗಳು, ಪ್ರವಚನಗಳು, ಮನೆಗೆ ಹೋಗಿ ಪಾಠ ಮಾಡೋದು, ಪ್ರವಚನ ಮಾಡೋದು, ಲಿಂಗ ದೀಕ್ಷೆ. ಅವ್ರು ಹೇಳಿದ್ರು ಸಾವಿರಾರು ಜನರಿಗೆ ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ, ಸಾವಿರಾರು ಜನರಿಗೆ. ಅಲ್ಲಿ ಪ್ರತಿ ವರ್ಷ ಅಲ್ಲಿ ದಾನಮ್ಮ ಗುಡ್ಡಾಪುರ ಪ್ರತಿ ವರ್ಷ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಸುತ್ತ ಹಳ್ಳಿಯಲ್ಲಿ ಸಾಕಷ್ಟು ಕಾರ್ಯಕ್ರಮ ಕೊಟ್ಟು ಬರ್ತಾ ಇದ್ದಾರೆ. ಗುಡ್ಡಾಪುರ ದಾನಮ್ಮ ಅವಳು ಪವಾಡ ಪುರುಷಳು ಮತ್ತು ವರದಾನಿ ದಾಸೋಹ ಮೂರ್ತಿಗಳು ಅವರು. ನಾನು ಗುಡ್ಡಾಪುರಕ್ಕೆ ಹೋಗಿದ್ದೆ, 1-2 ಸಲ ಹೋಗಿದ್ದೆ ಗುಡ್ಡಾಪುರ. ಅಲ್ಲಿ ಹೋಳಿಗೆ ಮಾಡಿ ಅಲ್ಲಿ ನೈವೇದ್ಯ ಕೊಡ್ತಾರೆ ಅವರಿಗೆ, ದಾನಮ್ಮಗೆ ಹೋಳಿಗೆ. ಅದಕ್ಕಾಗಿ ಗುರುಗಳು ಆ ದಾನಮ್ಮನ ಮಠದಲ್ಲಿ ಇಲ್ಲಿ ಗುಡ್ಡಾಪುರದ ಹೆಂಗೆ ಹೋಳಿಗೆ ನೈವೇದ್ಯ ಕೊಡ್ತಾರಲ್ಲ, ಅದೇ ಒಂದು ದೃಷ್ಟಿ ಇಟ್ಕೊಂಡು ಇವತ್ತಿನ ದಿವಸ ದಾಸೋಹ ಹೋಳಿಗೆ ಮಾಡಿದ್ದಾರೆ ಅವರು ನಮ್ಮ ಗುರುಗಳು. ಅಲ್ಲಿ ಒಂದು ಚರಿತ್ರೆಯಲ್ಲಿ ಬರ್ತದೆ, ದಾನಮ್ಮನ ಚಿತ್ರನೂ ಆಗಿದೆ, ಪಿಕ್ಚರ್ನೂ ಆಗಿದೆ. ಆ ಪಿಕ್ಚರ್ ನಾನು 2-3 ಸಲ ನೋಡಿದ್ದೇನೆ, ಭಾಳ ಚೆನ್ನಾಗಿ ಬಂದದ್ದು ಪಿಕ್ಚರ್ ದಾನಮ್ಮನ. ನೀವು ಯಾರು ನೋಡಿರ್ಬೋದು, ದಾನಮ್ಮನ ಕನ್ನಡದಲ್ಲಿ ಒಂದು ಚಲನಚಿತ್ರವಾಗಿದೆ. ಅದಕ್ಕಾಗಿ ದಾನಮ್ಮ ನಿಜಕ್ಕೂ ಒಬ್ಬ ಪವಾಡ ಪುರುಷಳು, ಮಹಾದಾನಿ, ದಾಸೋಹಿ ಮೂರ್ತಿಯಾದಂಥ ದಾನಮ್ಮ ಇಲ್ಲಿ ಬಸವ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಭಾಗವಹಿಸಿ ಇಲ್ಲಿ ಬಸವಣ್ಣನ ಭೇಟಿಯಾಗಿ, ಅನೇಕ ಶರಣರು ಅಕ್ಕಮಾದಿ ಭೇಟಿಯಾಗಿ, ಮಡಿಯೋಳು ಮಾಚಿದೇವಿ ಭೇಟಿಯಾಗಿ, ಎಲ್ಲರೂ ಶರಣರನ್ನು ಭೇಟಿಯಾಗಿ ತನ್ನ ಅನುಭವ ಇಲ್ಲಿ ಸ್ವಲ್ಪ ದಿವಸದಲ್ಲಿ ಜಪ ತಪ ಧ್ಯಾನ ಮಾಡಿ ಹೋದಂಥ ಸ್ಥಾನ ಇದು. ಅದಕ್ಕಾಗಿ ದಾನಮ್ಮನ ಬಗ್ಗೆ ನಾವು ಹೆಚ್ಚಿನ ಪ್ರಚಾರ ಆಗಬೇಕಾಗಿದೆ. ಇದು ಎರಡನೇದಾಗಿ ಅಕ್ಕಮಾದಿ ಬಗ್ಗೆ ಒಂದು ಸ್ವಲ್ಪ ನಾನು ಹೇಳಿ ನಾನು ಮಾತು ಮುಗಿಸ್ತೇನೆ. ಯಾಕಂದ್ರೆ 15 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ಅದು ಮತ್ತು ಬೇರೆಯವರು ಅನುಭವಿಗಳು ಮಾತಾಡಬೇಕಾಗಿದೆ. ಇವತ್ತಿನ ದಿವಸ ಅಕ್ಕಮಾದಿಯ ಗ್ರಂಥ ಬಿಡುಗಡೆ ಆಗ್ತಾಯಿದೆ. ನಮ್ಮ ಸದ್ಗುರುಗಳು ಬಸವಪ್ರಭು ಸ್ವಾಮಿಗಳು ಒಳ್ಳೆಯ ಸಾಹಿತಿಗಳು. ಅವರು ಸಾಹಿತ್ಯ ಬಗ್ಗೆ ಅನೇಕ ರಚನೆಗಳು ಮಾಡಿದ್ದಾರೆ ಅವರು. ಅದರಲ್ಲಿ ಅಕ್ಕನ ಒಂದು ಚರಿತ್ರೆ ನಿಜಕ್ಕೂ ಒಂದು ಉತ್ತಮವಾದ ಚರಿತ್ರೆ ನಾನು ಗಮನಿಸಿದ್ದೇನೆ. ಅವರು ಬರೆಯುವಾಗ ನನಗೆ ಕಳಿಸ್ತಾ ಇರ್ತಿರು ಅದರ ಆ ಡ್ರಾಫ್ಟ್, ಅದನ್ನು ಓದಿದ್ದೇನೆ. ನಿಜಕ್ಕೂ ಸುಂದರವಾದ ಕೃತಿ ಬಂದಿದೆ. ಅಕ್ಕನ ಬಗ್ಗೆ ಅನೇಕ ನಮ್ಮ ಶರಣರು, ಅನೇಕ ಕವಿಗಳು, ಅನೇಕ ಸಾಹಿತ್ಯಗಳು ರಚನೆ ಮಾಡಿದ್ದಾರೆ, ಇಲ್ಲಂತಿಲ್ಲ. ಮಾತೆಮಾದೇವರು ಸಹ ಅಕ್ಕ ಮಾದೇವಿ ಕಾದಂಬರಿ ಬರೆದಾರೆ, ತರಂಗಿಣಿ ಅಂತ ಹೇಳಿ. ತಮ್ಗೆ ಗೊತ್ತದ ತರಂಗಿಣಿ, ಎಷ್ಟೋ ಜನ ಓದಿರ್ಬೋದು ನೀವು. ಅದೇ ರೀತಿ ಪ್ರೊಫೆಸರ್ ತಿಪ್ಪೇರುದ್ರ ಸ್ವಾಮಿ ಅವರು ಸಹ ಕದಳಿ ಕರ್ಪೂರ ಅಂತ ಹೇಳಿ ಕಾದಂಬರಿ ಬರೆದಾರೆ. ಅದೇ ರೀತಿ ನಮ್ಮ ಲೀಲಾವತಿ ಆರ್ ಪ್ರಸಾದ್, ನಮ್ಮ ಮಾಜಿ ಮಂತ್ರಿಗಳು, ಅವರು ಅಕ್ಕನ ಬಗ್ಗೆ ಚರಿತ್ರೆ ಬರೆದಾರೆ, ಮಾಜಿ ಮಂತ್ರಿಗಳು. ಇವತ್ತು ಅವ್ರಿಗೆ 90 ವರ್ಷ ಅವರಿಗೆ. ಅವರು ಉಡುತಡಿ ಸಾಕಷ್ಟು ಡೆವಲಪ್ ಮಾಡಿದ್ದಾರೆ. ಉಡುತಡಿಯಲ್ಲಿ ಅವರು ಒಂದು ಕಲ್ಯಾಣ ಮಂಟಪ, ಒಂದು ಅಕ್ಕನ ಗುಡಿ, ಆಮೇಲೆ ಒಂದು ಅಕ್ಕನ ಮೂರ್ತಿ, ಭವ್ಯವಾದ ಮೂರ್ತಿ 65 ಅಡಿ. ಅಕ್ಕ ಮಹಾದೇವಿ 65 ಅಡಿ ಉಡುತಡಿಯಲ್ಲಿ ನೀಲಾದೇವಿ ಆರ್ ಪ್ರಸಾದ್ ಅವ್ರ ಪ್ರಯತ್ನದಿಂದ ಇವತ್ತು ಸರ್ಕಾರದವ್ರು ಅಲ್ಲಿ ಮಾಡಿದ್ದಾರೆ 65 ಅಡಿ. ಅದಕ್ಕಾಗಿ ತಾವು ಯಾರಾದರೂ ಇಲ್ಲಿಯ ಭಕ್ತರು ಉಡುತಡಿಗೆ ನಾವು ಹೋಗ್ಬೋದು. ಆಮೇಲೆ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಇವತ್ತು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂಥೇಳಿ ನಾಮಕರಣ ಆಗಿದೆ. ಅದು ಸಹ ಒಂದು ನಮಗೆ ತಂದಂಥ ಗೌರವ, ಅಕ್ಕನಿಗೆ ತಂದಂಥ ಗೌರವ. ಅದು ನೀಲಾದೇವಿ ಆರ್ ಪ್ರಸಾದ್ ಅವ್ರ ಪ್ರಯತ್ನದಿಂದ ಇವತ್ತು ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ನಾಮಕರಣ ಆಗಿದೆ. ಅದಕ್ಕಾಗಿ ಅಕ್ಕನ ಬಗ್ಗೆ ಅಕ್ಕ ಶ್ರೇಷ್ಠ ಅನುಭವಿ, ಶ್ರೇಷ್ಠ ವಚನಕಾರ್ತಿ, ಪ್ರಪ್ರಥಮ ಕವಿಯತ್ರಿ ಅಂತ ಹೇಳ್ತಾರೆ. ಕನ್ನಡದ ಕವಿಯತ್ರಿ ಪ್ರಪ್ರಥಮ. ಅಕ್ಕನಕ್ಕಿಂತಲೂ ಮೊದಲು ನಮ್ಮ ಮಹಿಳೆಯರು ಕವಿಗಳು ಆಗಿದ್ದಿಲ್ಲ. ಅದಕ್ಕಾಗಿ ಅಕ್ಕನನ್ನು ನಾವು ಹೇಳ್ತೀವಿ, ಅಕ್ಕನ ಕನ್ನಡದ ಪ್ರಥಮ ಕವಿಯತ್ರಿ ಅಂತ ಹೇಳ್ತಾರೆ. ಶ್ರೇಷ್ಠ ವಚನಕಾರ್ತಿ. ಅಕ್ಕನ 434 ವಚನ ಸಿಕ್ಕ ನಮಗೆ. ಅನೇಕ ವಚನ ಬರೆದಿರ್ಬೋದು ಅವರು, ಆದರೆ ನಮಗೆ ಇವತ್ತು ಸಿಕ್ಕಿದ್ದು 434 ವಚನ ಇವತ್ತು ಪ್ರಿಂಟ್ ಆಗ್ಯಾವ, ನಮ್ಮ ಪುಸ್ತಕ ರೂಪದಲ್ಲಿ ಬರ್ತಾವೆ. ಯೂನಿವರ್ಸಿಟಿಯವರು ಮಾಡಿದ್ದಾರೆ, ಅನೇಕ ಬಸವ ಸಮಿತಿಯವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅದಕ್ಕೆ ಅಕ್ಕನ ವಚನದಲ್ಲಿ ಮೇನ್ವಾಗಿ ಒಂದು ಸಂದರ್ಭ ನಾನು ಹೇಳಿ ಮುಗಿಸ್ಬಿಡ್ತೇನೆ. ಅಕ್ಕನ ನಿಲುವು, ಅವಳ ಸಾಧನಾ ಕ್ರಮ ಹೇಗಿತ್ತು, ಸಾಧನೆ ಹಂತದಲ್ಲಿ ಹೇಗೆ ಅವ್ರು ಮುಂದೆ ಹೋದರು. ಅಕ್ಕ ಭಕ್ತ ಸ್ಥಳದಿಂದ ಭಕ್ತ ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ 6 ಸ್ಥಳಗಳು ಹೆಂಗೆ ಹಂತ ಹಂತವಾಗಿ ಅವ್ರ ಸಾಧನೆ ಕ್ರಮದಲ್ಲಿ ಹೋಗ್ತಾರೆ ಅಂಥೇಳಿ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ.
ಮೊಟ್ಟ ಮೊದಲಾಗಿ ಅಕ್ಕ ತಮಗೆಲ್ಲರೂ ಗೊತ್ತೇ ಹಾಗೆ ಕೌಶಿಕ ರಾಜನ ಅರಮನೆಯಿಂದ ಹೊರಗೆ ಬರ್ತಾರೆ ಅವರು. ದಿಗಂಬರ ಆಗಿ ಅಂತ ಹೇಳ್ತಾರೆ ಕೆಲವರು, ಇಲ್ಲ ಅಂತ ಹೇಳ್ತಾರೆ. ಅದೇನಿರಲಿ, ದಿಗಂಬರ ಇದ್ದರೇನು ಇಲ್ಲಾರ್ದು ಅದೇ ಹೆಚ್ಚಿನ ವ್ಯತ್ಯಾಸ ಆಗೋದಿಲ್ಲ. ಅಕ್ಕ ಕೌಶಿಕ ಅರಮನೆಯಿಂದ ಹೊರಗೆ ಬರುವಾಗ ಅವರು ಹೇಳ್ತಾರೆ, ಅಲ್ಲಿ ಜನರು, ತಾಯಿ ತಂದೆ ಬಂಧು ಬಳಗ ಎಲ್ಲರೂ, ಏನಮ್ಮ ಹೊರಟಿದ್ದೀನಿ ನೀನು, ಇಲ್ಲಿ ಕಲ್ಯಾಣಕ್ಕೆ ಹೋಗ್ಬೇಕಂತೈತಿ, ನಿನ್ನ ಒಬ್ಬರು ಹ್ಯಾಂಗೆ ಮಾಡ್ತೀವಿ, ಊಟ ಏನು ಮಾಡ್ತೀವಿ, ತಿಂಡಿ ಏನು ಮಾಡ್ತೀವಿ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಒಂದು ವಚನ ಬರ್ತದೆ, ಹಸಿವೆ ಆದೊಡೆ ಭಿಕ್ಷಾನಗಳುಂಟು, ತೃಷಿ ಆದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಮಲ್ಕೊಳಕ್ಕೇನು ನಾನು ಹಾಳು ದೇಗುಲುಗಳುಂಟು ಅಂತ ಹೇಳ್ತಾರೆ. ಮುಂದೇನು ಹೇಳ್ತಾರೆ, ಚನ್ನಮಲ್ಲಿಕಾರ್ಜುನ ಆತ್ಮಸಂಘಾತಕ್ಕೆ ನೀ ನನಗುಂಟು. ಇದು ಪ್ರಥಮ ಹಂತ. ಇದು ಏನಂದ್ರೆ ಅವ್ರಿಗೆ ಹಸುವಿದೆ, ನೀರಿದೆ, ನೀರಡಿಕೆ ಇದೆ, ನಿದ್ರೆ ಇದೆ ಅವ್ರಿಗೆ. ಅಕ್ಕಮ್ಮ ಅದಕ್ಕೆ ಹೇಳ್ತಾಳೆ, ಅದಕ್ಕಾಗಿ ಹಸಿವೆ ಆದರೆ ನಾನು ಭಿಕ್ಷೆ ಪಡ್ತೀನಿ, ಊಟ ಮಾಡ್ತೀನಿ, ನೀರಡಿಕೆ ಆದರೆ ಕರೆ ಹಳ್ಳ ಬಾವಿ ಬಿಡುತ್ತೆ, ಊಟ ಮಾಡ್ತೀನಿ ಅಂತ ಹೇಳ್ತೀನಿ, ನೀರು ಕುಡಿತೀನಿ ಅಂತ ಹೇಳ್ತೀನಿ. ಇದು ಮೊದಲ ಹಂತದಲ್ಲಿ. ಮುಂದೆ ಅವಳ ಸಾಧನೆ ಕ್ರಮ ಹೇಗೆ ಹೆಂಗೆ ಬೆಳೀತಾ ಹೋಗ್ತದಲ್ಲ, ಅದಕ್ಕೆ ಮುಂದೆ ಹೇಳ್ತಾರೆ ಅವ್ರು. ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಮನೆ ತಪ್ಪದಂತೆ ನನ್ನ ಭಿಕ್ಷೆ ಬೇಡುವಂತೆ ಮಾಡು ಅಂತ ಹೇಳ್ತಾರೆ. ಭಿಕ್ಷೆ ಬೇಡಿದರೆ ನೀಡದಂತೆ ಮಾಡು. ನೋಡಿ, ಅವಳು ಆತ್ಮಸ್ಥೈರ್ಯ, ನಾನು ಭಿಕ್ಷೆ ಬೇಡಂತ ಮಾಡು, ಆದರೆ ನೀಡದಂತೆ ಮಾಡು. ಒಂದು ವೇಳೆಗೆ ಭಕ್ತರು ನೀಡಿದರೆ ಅದನ್ನು ತೆಳಗೆ ಚೆಲ್ಲು. ನನ್ನ ಜೋಳಿಗೆಯಲ್ಲಿ ಬೀಳ್ಕಿಂತ ಮುಂಚಿತವಾಗಿ ಅದು ಭಿಕ್ಷೆ ಎಲ್ಲಬೇಕು, ತೆಳಗೆ ಚೆಲ್ಲಬೇಕು ಅಂತ ಮಾಡು. ಒಂದು ವೇಳೆ ತಳಗೆ ಬಿದ್ದಿದ್ದು ನಾನು ಎತ್ತಬೇಕು, ತೆಗೆದುಕೊಳ್ಬೇಕಂದ್ರೆ ಅದು ಸುನಿ ಅಂದರೆ ನಾಯಿ ತೆಗೆದುಕೊಂಡು ಹೋಗಂತ ಮಾಡು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ಏನು ನೋಡಿ, ಏನು ಸಾಧನೆ, ಎಷ್ಟು ಎತ್ತರವಾದ ಸಾಧನೆ. ಮುಂದೆ ಹಂತ ಹೋಯ್ತದು. ಭಕ್ತ ಹೋಗಿ ಇಲ್ಲಿ ಮುಂದೆ ಅಲ್ಲಿ ಏನಾಯಿತು, ಮಹೇಶ್ವರ ಸ್ಥಳ ಬಂತು, ಅಲ್ಲಿ ನಿಷ್ಠೆ ಬಂತು. ಭಕ್ತ ಸ್ಥಳ ಮುಂದೆ ಹೋಗಿ ಮಹೇಶ್ವರ ಸ್ಥಳ ಬಂದೊಳಕ್ಕೆ, ಅಲ್ಲಿಗೆ ಆ ಸ್ಥಳಕ್ಕೆ ಬಂದೊಳಕ್ಕೆ ನಾನು ಮುಂದಿನ ಇನ್ನು ಹಂತ ಆ ಸಾಧನೆ ಮುಂದೆ ಹೋಗ್ತೀನಿ. ಮುಂದೆ ಮತ್ತೆ ಹೇಳ್ತಾರೆ ಅವರು, ಈ 2ನೇ 3ನೇ ಹಂತದಾಗ ಬರ್ತಾರೆ ಅವರು. ಇದು ಭಿಕ್ಷೆ ಬೇಡದು ಇನ್ನೂ ಅವ್ರ ತಲೆಗಿದೆ. ಭಿಕ್ಷೆ ಬೇಡ್ತೀನಿ, ಅವರು ನೀಡ್ಲಂಗೆ ಮಾಡಲಿ, ನೀಡಿದ್ರೆ ಅದು ತಲೆಗೆ ಬಿದ್ದಂಗೆ ಆಗಲಿ, ಅದು ನಾಯಿ ತೆಗಲಿ, ಅದೆಲ್ಲ ಹೇಳ್ತಾರೆ. ಇನ್ನೂ ಅದ್ರಲ್ಲಿ ತಲೆ ಇನ್ನೂ ಹಸಿವೆ ಇನ್ನೂ ಹೋಗಿಲ್ಲ ಅವರು, ಹಸಿವೆ ನೀರಡಿಕೆ ಹೋಗಿಲ್ಲ. ಮುಂದೆ ಇದಕ್ಕೆ ಮುಂದೆ ಸಾಧನೆ ಮುಂದೆ ಹೋಗ್ತದೆ ಅವ್ರದ್ದು, ಅಧ್ಯಾತ್ಮ ಸಾಧನೆ ಮುಂದೆ ಹೋಗ್ತದೆ ಅವರು, ಅನುಭವಿಗಳು ಮುಂದೆ ಹೋಗ್ತದೆ. ಮುಂದೆ ಹೋದಂಗೆ ಏನು ಹೇಳ್ತಾರೆ ಅವರು, ಹಸಿವೆ ನಿಲ್ಲು, ತೃಷೆಯೇ ನಿಲ್ಲು, ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮೋಹವೇ ಮೋಹ ಇಲ್ಲಲ್ಲಿ, ಮದವೇ ನಿಲ್ಲು, ಲೋಭವೇ, ಅನ್ನದ ಮೇಲೆ ಲೋಭ ಇಲ್ಲ, ನೀರಿನ ಮೇಲೆ ಲೋಭ ಇಲ್ಲ, ನಾನು ನೀರು ಬೇಡ ಏನು ಬೇಡ, ನಿಲ್ಲು. ನಾನು ಅವಸರ ಚನ್ನಮಲ್ಲಿಕಾರ್ಜುನ ಅವಸರ ಓಲೆಯನ್ನು ತೆಗೆದುಕೊಂಡು ಹೋಗ್ತಿದ್ದೆ, ಚನ್ನಮಲ್ಲಿಕಾರ್ಜುನ ಅವಸರದ ಓಲೆಯನ್ನು ತೆಗೆದುಕೊಂಡು ಹೋಗ್ತಿದ್ದೇನೆ ಅಂತ ಹೇಳ್ತಾರೆ. ನಾನು ಚನ್ನಬಸ್ಕೊಂಡು ಕೂಡಬೇಕು, ಆ ಪರಮಾತ್ಮನ ಕಡೆ ಕೂಡಬೇಕು, ಅವನ ಕಡೆ ನಾನು ಒಂದಾಗಬೇಕನ್ನೋ ಒಂದು ಅವಸರದಲ್ಲಿದ್ದೀನಿ. ನಾನು ಹರಿ ನೋಡಿ ಎಷ್ಟು ಸಾಧನೆ ಇದೆ. ನಾನು ಹರಿಯದಾಗಿದ್ದೆ, ನಾನು ಇವೆಲ್ಲ ಲೌಕಿಕದ ನಾನು ಬೇಕಾಗಿಲ್ಲ, ಅನ್ನ ನೀರು ಅವಕ್ಕೆಲ್ಲ ನಿಲ್ಲ ಅಂತ ಹೇಳ್ತಾರೆ. ಹಸುವೆ ನೀಡಿಕೆ ನನಗೇನು ಬೇಕಾಗಿಲ್ಲ ಅಂತ ಹೇಳ. ಅಲ್ಲಿ ಇದು ಮುಂದೆ ಅವಳು ಅಧ್ಯಾತ್ಮ ಪ್ರಗತಿ ಮುಂದೆ ಹೋಗ್ತದೆ. ಇದಕ್ಕೆ ಮುಂದೆ ಹೋಗ್ತಾರೆ ಅವ್ರು. ಏನೋ ಶರಣ ಸ್ಥಳಕ್ಕೆ ಬರ್ತಾರೆ ಅವರು. ಶರಣ ಸ್ಥಳಕ್ಕೆ ಅಲ್ಲಿ ಬೇಕು ಬೇಡ ಅಂತ ಹೋಗ್ಬಿಡ್ತಾರೆ, ಎರಡು ಹೋಗ್ಬಿಡ್ತಾರೆ. ಅಲ್ಲಿ ಬೇಕು ಇಲ್ಲ ಬ್ಯಾಡೂ ಇಲ್ಲ, ಅಲ್ಲಿ ಕೇಳ್ತಾರೆ ಅವರು. ನನ್ನ ಅಂಗದ ಕಳವಳಕ್ಕಾಗಿ ನನ್ನ ಕಾಯದ ಕಳವಳಕ್ಕಾಗಿ ಗಿಡ ತಪ್ಪಿ ಬೇಡಿದೆ, ಈ ಗಿಡಕ್ಕೆಲ್ಲ ಬೇಡಿದೆ ಅಂತ ಹೇಳ್ತಾರೆ ಅವರು. ಗಿಡಕ್ಕೆ ಬೇಡಿದೆ ನಾನು. ಅವು ನೀಡಿದವು, ತಾವು ನೀಡಿದವು ನೀಡಿ ಭಕ್ತರಾದರು. ಇವೆಲ್ಲ ನೀಡಿ ಏನಾದ್ರು ಭಕ್ತರಾದರು. ಆದರೆ ನಾನು ಬೇಡಿ ಏನದೆ ಭವ್ಯಾದೆ, ನಾನು ಬೇಡಿ ಭವ್ಯದೆ. ಮುಂದೆ ಹೇಳ್ತಾಳೆ ನೋಡ್ರಿ, ನಾನು ಬೇಡಿ ಭವ್ಯಾದೆ ಚನ್ನಮಲ್ಲಿಕಾರ್ಜುನ ಇನ್ನು ಮುಂದೆ ಬೇಡಿದನಾದರೆ ನಿಮ್ಮ ಮಾಡಿ ನಿಮ್ಮ ಪ್ರತರ ಮುಂದೆ ಹೇಳ್ತಾಳೆ ಅವರು. ಇದು ಮುಖ್ಯ. ನಾನು ಬೇಡಿ ಭವ್ಯಾದೆ, ಅವು ನೀಡಿ ಭಕ್ತರಾದವು. ಆದರೆ ಇನ್ನು ಮುಂದೆ ಚನ್ನಮಲ್ಲಿಕಾರ್ಜುನ ಬೇಡಿದನಾದರೆ ನಿಮ್ಮ ಆಣೆ ಅಂದ್ರೆ ನಾನು ಬೇಡೋಲ್ಲ ಅಂತ ಹೇಳ್ತಾರೆ. ಮುಗಿತಲ್ಲಿ ಬೇಡು ಇಲ್ಲ ಮತ್ತು ಬೇಕಿಲ್ಲ, ಆ ಮಟ್ಟಕ್ಕೆ ಹೋಗ್ತಾರೆ. ಇದು ಸರಳ ಸ್ಥಳಕ್ಕೆ ಹೋಗ್ಬಿಡ್ತದೆ. ಅಲ್ಲಿ ಬೇಕಿಲ್ಲ ಬೇಡಲ್ಲ. ಮುಂದೆ ಐಕ್ಯ ಸ್ಥಳಕ್ಕೆ ಹೋಗ್ತಾಳೆ. ಮುಂದೆ ಅದು ಪ್ರಮುಖ ಸಂಘವನ್ನೇ ಲಿಂಗವನ್ನೇ ಲಿಂಗಕ್ಕವನ್ನೇ, ಸಂಘವನ್ನೇ ನಿಸ್ಸಂಗವನ್ನೇ, ಆಯ್ತನ್ನೇ ಆಗದನ್ನೇ, ನಾನನ್ನೇ ನೀನನ್ನೇ, ಏನನ್ನೇ ಅಂತ ಚನ್ನಮಲ್ಲಿಕಾರ್ಜುನ. ಅಲ್ಲೇನಿಲ್ಲ, ಏನಿಲ್ಲ, ಅಲ್ಲಿ ಮರ್ಜಾಯ್ತು. ಲಿಂಗದಲ್ಲಿ ಪರಮಾತ್ಮನಲ್ಲಿ ಒಂದು ಕೂಡ್ಬಿಟ್ರು. ಲಿಂಗವಿಲ್ಲ ಲಿಂಗಕ್ಕಿಲ್ಲ, ಆಯ್ತಿಲ್ಲ, ಇಲ್ಲ, ನಾನಿಲ್ಲ ನೀನಿಲ್ಲ, ನಾನು ಒಂದು ಬೇರೆ ಇಲ್ಲ ನೀವು ಬೇರೆ ಇಲ್ಲ. ಅಲ್ಲಿ ಉಭಯ ಹೋಗ್ಬಿಡ್ತು. ಅಲ್ಲಿ ಎರಡು ಹೋದ್ರು. ಚನ್ನಮಲ್ಲಿಕಾರ್ಜುನ ಅಕ್ಕ ಮದುವೆ ಎರಡು ಇದ್ರಲ್ಲ, ಅದು ಹೋಗಿ ಒಂದೇ ಆಗ್ಬಿಟ್ರಲ್ಲಿ. ಅಲ್ಲಿ ಭಾವ ಭೇದ ಹೋಯ್ತಲ್ಲಿ. ಲಿಂಗವನ್ನೇ ಲಿಂಗಕ್ಕವನ್ನೇ, ಆಯ್ತನ್ನೇ ಆಗದನ್ನೇ. ಅದೇ ಹೇಳ್ತಾರೆ, ಮಹಾಗಣವೇ ತಾನಾದ ಬಳಿಕ ಪಾಪವಿಲ್ಲ ಪುಣ್ಯವಿಲ್ಲ, ಜನನವಿಲ್ಲ ಮರಣವಿಲ್ಲ, ಸುಖವಿಲ್ಲ ದುಃಖವಿಲ್ಲ. ಇದು ಶರಣನ ಸ್ಥಿತಿ, ಅಕ್ಕನ ಸ್ಥಿತಿ. ಇದು ಮಹಾಗಣ ಆಗಿಬಿಟ್ಟಳಕ್ಕೆ. ಮಹಾಗಣವೇ ಆದಮೇಲೆ ಅಲ್ಲಿ ಪುಣ್ಯವಿಲ್ಲ ಪಾಪವಿಲ್ಲ, ಅಲ್ಲಿ ಸುಖವಿಲ್ಲ ದುಃಖವಿಲ್ಲ, ಮಾನಿಲ್ಲ ಅಪಮಾನ ಇಲ್ಲ, ಎಲ್ಲ ಅಷ್ಟೇ ಅವರಿಗೆ. ಅಂಥ ಶರಣನ ನಿಲುವು, ಅಂಥ ಅಕ್ಕನ ನಿಲುವು ಆಗಿತ್ತಲ್ಲಿ. ಈ ಮಟ್ಟಕ್ಕೆ ಅಕ್ಕನ ಸಾಧನೆ ಕ್ರಮ ಹೋಗ್ತದೆ.
ಅದಕ್ಕೆ ಸದ್ಗುರು ಬಸವಪ್ರಭು ಸ್ವಾಮಿಯವರು ನಿಮಗೆಲ್ಲ ನಾನು ಸುಮ್ಮನೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳ್ಬೇಕಂತ ಆಸೆಪಟ್ಟಿದ್ದೆ. ಅದಕ್ಕಾಗಿ ಆದರೂ ನಮ್ಮ ಸದ್ಗುರುಗಳು ಇದ್ದಾರೆ, ಅದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ದಾರೆ. ಅವರು ವಚನ ಗ್ರಂಥನೇ ರಚನೆ ಮಾಡಿದ್ದಾರೆ. ಅದಕ್ಕಾಗಿ ತಮಗೆಲ್ಲರ ಸಮಯ ಸಿಕ್ಕಾಗ ಮತ್ತು ಅವರು ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಅದಕ್ಕಾಗಿ ಒಂದು ಹೇಳಬೇಕಾಗಿತ್ತು. ಇಷ್ಟು ಹೇಳಿ ಮತ್ತು ಸಮಯ ಆಗಿದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಭವ್ಯವಾದ ಕಾರ್ಯಕ್ರಮ ಅಲ್ಲಿ ಏರ್ಪಟ್ಟಿದೆ. ನಿಜಕ್ಕೂ ನಿಸರ್ಗ ಮಧ್ಯದಲ್ಲಿ ನಾವೆಲ್ಲ ಕೂಡಿದ್ದೀವಿ. ಇದು ಇವತ್ತಿನ ಕಾರ್ಯಕ್ರಮ ಮತ್ತು ನಾಳಿನ ಕಾರ್ಯಕ್ರಮ 2 ದಿವಸ ಕಾರ್ಯಕ್ರಮ ಯಶಸ್ವಿ ಆಗಲಿ. ಇದರ ಒಂದು ಕಾರ್ಯಕ್ರಮದ ಲಾಭವನ್ನು ನಮ್ಮ ಭಕ್ತಾದಿಗಳು ಪಡೆದುಕೊಳ್ಬೇಕು. ಇಲ್ಲಿ ಜ್ಞಾನ ಪ್ರಸಾದ, ಅನ್ನ ಪ್ರಸಾದ ನಡೀತಾ ಇದೆ. ದಾಸೋಹದಲ್ಲಿ ಅನ್ನದಾಸೋಹ, ಜ್ಞಾನದಾಸೋಹ, ಯುಕ್ತಿ ದಾಸೋಹ ಅಂತ ಹೇಳ್ತಾರೆ. ಭಕ್ತಿನ ದಾಸೋಹ ಇಲ್ಲಿ ಯುಕ್ತಿ ದಾಸೋಹದ, ಭಕ್ತಿ ದಾಸೋಹದ, ಜ್ಞಾನ ದಾಸೋಹದ ಮತ್ತು ಅನ್ನದಾಸೋಹ ಅಂತ ಹೇಳ್ತಾರೆ. ದಾಸೋಹದಲ್ಲಿ ಭಕ್ತಿ ದಾಸೋಹ ಅನ್ನೋದು, ಸಮಯ ದಾಸೋಹ ಅನ್ನೋದು, ಸಮಯದಿಂದ ದಾಸೋಹ ಮಾಡ್ಬೇಕಾಗ್ತದೆ. ನಾವು ಯುಕ್ತಿ ದಾಸೋಹ ಮಾಡಬೇಕು. ನಿಮ್ಮಲ್ಲಿ ಯುಕ್ತಿ ಮಾಡಬೇಕು, ಭಕ್ತಿನ ದಾಸೋಹ ಮಾಡಬೇಕು, ಹಣ ಇದ್ದರೆ ಹಣ ದಾಸೋಹ ಮಾಡಬೇಕು, ಅನ್ನದಾಸೋಹ, ಪ್ರಸಾದ ದಾಸೋಹ ಏನೇ. ಅದಕ್ಕಾಗಿ ಎಲ್ಲ ಥರದ ದಾಸೋಹದಲ್ಲಿ ನೀವೆಲ್ಲರೂ ಸೇರಿದ್ರಿ. ಆ ರೀತಿ ಈ 2 ಕಾರ್ಯಕ್ರಮಗಳು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದರ ಲಾಭ ತೆಗೆದುಕೊಳ್ಬೇಕು. ಅವರ ಒಂದು ಅಮೃತವಾಣಿ ಅಥವಾ ಅವರೊಂದು ಇರತಕ್ಕಂಥ ಜ್ಞಾನ, ಅವರಂತ ಅನುಭವ ನಾವು ಸವಿಯಬೇಕು. ಅದರಿಂದ ನಾವು ಲಾಭ ಪಡ್ಕೊಳ್ಬೇಕಂತ ನಾನು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಎಲ್ಲ ಮತ್ತು ಪುನಃ ಈ ಒಂದು ಅವಕಾಶ ಕೊಟ್ಟಂಥ ನಮ್ಮ ಸದ್ಗುರು ಬಸವಪ್ರಭು ಸ್ವಾಮಿಯವರಿಗೆ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ.